ಕನ್ನಡಾಂಬೆಯ ಪ್ರತಿರೂಪದೊಳು ನಿಂದು ನೀನಂದು ನೆಲೆಸಿದೆ ಬೆಂದ ಕಾಳೂರೆಂಬ ಬೆಂಗಳೂರಲ್ಲಿ. ಹೈ 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 ಹೈ. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ನಾವಿವತ್ತು ಬೆಂಗಳೂರಿನ ಹೃದಯ ಭಾಗ ಮತ್ತೆ ಹಳೆಯ ಏರಿಯಾ ಆಗಿರುವಂತ ಕಬ್ಬನ್ಪೇಟೆ, ಸೊ ಏನು ಕಾಟನ್ ಪೇಟೆ, ಚಿಕ್ಕಪೇಟೆ, ಚಾಮರಾಜಪೇಟೆ, ಬಳೆಪೇಟೆ, ಅಕ್ಕಿಪೇಟೆ, 108 ಪೇಟೆಗಳು ಬೆಂಗಳೂರಿನ ನಮ್ಮ ಕೆಂಪೇಗೌಡರು ಮಾಡಿರುವಂತ ಒಂದು ಪೇಟೆಗಳು. ಇವತ್ತಿಗೂ ಅಷ್ಟೇ ಪ್ರತಿಯೊಂದು ಬೀದಿಗಳು ತುಂಬಾ ಫೇಮಸ್. ದೇಶ ವಿದೇಶಗಳಲ್ಲಿ ಆಲ್ಮೋಸ್ಟ್ ಇಲ್ಲಿನ ವಹಿವಾಟಿಗೆ ತುಂಬಾ ಜನ ಬರ್ತಾರೆ. ಅದೇ ತರನೇ ನಗರ ದೇವತೆ ಅಣ್ಣಮ್ಮ ದೇವಿನ ಉತ್ಸವನ ಕೂಡ ವಿಜೃಂಭಣೆ ಅರ್ಥಪೂರ್ಣ ಯಶಸ್ವಿಯಾಗಿ ಮಾಡುವ ನಿಟ್ಟಿನಲ್ಲಿ ಸುಮಾರು ಜನ ಆಲ್ಮೋಸ್ಟ್ ಇಲ್ಲಿನ ಸ್ಥಳೀಯರು ಮತ್ತೆ ಇಲ್ಲಿನ ಏರಿಯಾದ ಜನರು ಮತ್ತೆ ಎಲ್ಲ ಹುಡುಗರು ಎಲ್ಲರೂ ಸೇರಿ ದೊಡ್ಡ ಮಟ್ಟದಲ್ಲಿ ಅಮ್ಮನವ್ರನ್ನ ಆರಾಧನೆ ಮಾಡ್ತಾರೆ. ಹಾಗಾಗಿ ಅವ್ರನ್ನೆಲ್ಲರೂ ಇದನ್ನ ನೋಡ್ತಾ ಇದ್ದೀರಾ. ಕೆಲವರು ಮಾತಾಡಿಸ್ತೀನಿ ನಾನು, ಒಬ್ಬೊಬ್ರು ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಸೇವಾಗ್ ಅಂತ. ಸೊ ಇಲ್ಲಿ ಏನ್ ನೋಡ್ತಿದ್ರಲ್ಲ, ಇದು ನಮ್ದು ಕಡಿಮೆ ಬ್ಯಾಚ್, ಇನ್ನ ಅರ್ಧ ಜನ ಬರ್ಬೇಕಿದೆ. ಸೊ ಇನ್ನೇ ನೋಡ್ತಿದ್ರಲ್ಲ, 5 ವರ್ಷದಿಂದ ಮಾಡ್ತಿದೀವಿ, ಇದು 5ನೇ ವರ್ಷ. ಏನೇನಿರುತ್ತೆ ಉತ್ಸವದಲ್ಲಿ? ಏನು ಫಸ್ಟ್ ಡೇ ಹೆಂಗಿದ್ರು ಪ್ರೊಸೆಷನ್ ಇರುತ್ತೆ, ದೇವ್ರ ಜೊತೆ ವೀರಗಾಸಿ, ಪಾಲೆಗಾರ ಈ ತರ ಸೆಟ್ಸ್ ನ ಹಾಕಿ ಕರ್ಕೊಂಡ್ ಬರ್ತೀವಿ ದೇವ್ರನ್ನ. ಸೆಕೆಂಡ್ ಡೇ ಬಂದ್ಬಿಟ್ಟು ಟೇಬಲ್ ಊಟ ಇರುತ್ತೆ. 2500 ಜನಕ್ಕೆ ಟೇಬಲ್ ಊಟ ಇಲ್ಲಿ ಹಾಕ್ತಿದೀವಿ ವರ್ಷ. ಈ ವರ್ಷನೂ ನಿನ್ನೆ ಗ್ರ್ಯಾಂಡ್ ಆಗಿ ಮುಗೀತು. ನೆಕ್ಸ್ಟ್ 3ನೇ ದಿವಸ ಚಿಕ್ಕ ಮಕ್ಳಿಗೆ ಫನ್ ವರ್ಲ್ಡ್, ದೀಪೋತ್ಸವ ಈ ತರ ಫಂಕ್ಷನ್ ಇರುತ್ತೆ 3ನೇ ದಿವಸ. ಹಂಗೆ 400 kg ಅನ್ನದಾನ ಈ ವರ್ಷ ಮಾಡಿದೀವಿ. ಲಾಸ್ಟ್ ಡೇ ಸೇಮ್ ಪ್ರೊಸೆಷನ್ ದೇವ್ರನ್ನ ಕರ್ಕೊಂಡು ಹೋಗಿ ಅನ್ನಮ್ಮ ದೇವಸ್ಥಾನಕ್ಕೆ ಬಿಟ್ಬಿಡ್ತೀವಿ. ಸೊ ಇದನ್ನೇ ಸೇಮ್ ಆಗಿ ಕಂಟಿನ್ಯೂಸ್ ಆಗಿ ರೊಟೇಷನ್ ಆಗಿ ನಡೆಯುತ್ತೆ. ವರ್ಷ ಒಂದೊಂದು ಚೇಂಜ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್ ಹೇಳೋಣ ಅಂದ್ರೆ 2ನೇ ವರ್ಷಕ್ಕೆ 400 kg, 3ನೇ ವರ್ಷಕ್ಕೆ 400 kg ತೋಮಾಲೆ ಒಂದು ಕಟ್ಟಿ ಅಮ್ಮನ್ಗೆ ಹಾಕಿದ್ದು. ಅದು 3ನೇ ವರ್ಷ ಬಂದು ಇಡೀ ಬ್ಯಾಂಗ್ಳೂರಲ್ಲೇ ಬಿಗ್ಗೆಸ್ಟ್ ತೋಮಾಲೆ 2 feet ತೋಮಾಲೆ ಮಾಡಿಸಿದ್ರಿ ಇಲ್ಲೇನೆ. ಅದ್ರ ಫೋಟೋ ಇವಾಗ್ಲೂ ಎಲ್ಲಾ ಬ್ಯಾನರ್ ಅಲ್ಲೂ ಇದೆ. ಮತ್ತೆ 1ನೇ ವರ್ಷದ ಅಲಂಕಾರ ಇವಾಗ್ಲೂ ಅಣ್ಣಮ್ಮ ದೇವಸ್ಥಾನದಲ್ಲಿ ಎಲ್ಲಾ ಕಡೆನೂ ನಮ್ದೇ ಆಗ್ತಾ ಇರೋದು. ಮತ್ತೆ 2ನೇ ವರ್ಷನೂ ಅದೇ ತರ ಗ್ರ್ಯಾಂಡ್ ಆಗಿತ್ತು ಅಲಂಕಾರ ಎಲ್ಲ ಇಲ್ಲೇನೆ. ಟೋಟಲ್ ಒಂದ್ 2,000 ಜನ ಬರ್ತಾರೆ ಫಂಕ್ಷನ್. ಹಂಗೆ ಅನ್ನದಾನ ಆಗ್ಲಿ, ನಾಳೆ ಇನ್ನ ತುಂಬಾ ತಾಯಿನ ಬೀಳ್ಕೊಡುವಾಗ ತುಂಬಾ ಜನ ಇಲ್ಲೇ ಇರ್ತಾರೆ. ನಾಳೆ ಬೆಳಗ್ಗೆ ಕುಂಭ ಪೂಜೆ ಅಂತ ಮಾಡ್ತೀವಿ, ಅದು ತುಂಬಾ ವಿಶೇಷವಾಗಿ ಮಾಡ್ತೀವಿ. ಅಲ್ಲಿ ದೇವಿಗೆ ಕುಂಭ ಹಾಕ್ಸಿ, ದೀಪಗಳ ಹಂಚಿ, ಮರಿಗಳನ್ನ ನೋಡುದು ಎಲ್ಲ ತುಂಬಾ ಚೆನ್ನಾಗಿ ಆರಾಧನೆ ಮಾಡ್ತೀವಿ. ಇನ್ನು ಏನ್ ಕೇಳ್ಕೊಳ್ಳೋದಂದ್ರೆ, ತುಂಬಾ ಜನ ಸೇರಿ ನಮ್ದು ಒಂದ್ ಫಂಕ್ಷನ್ಗೆ ಹೆಚ್ಚಿನ ಸಪೋರ್ಟ್, ಧನ ಮನ ಅದೆಲ್ಲ ಒಂದ್ ಸಪೋರ್ಟ್, ನಮ್ಗೂ ಒಂಥರ ಖುಷಿ ಆಗ್ಬೇಕು ಮಾತಾಡುವಾಗ. ಐ ಮೀನ್ ಫಂಕ್ಷನ್ ಮಾಡೋರ್ಗು ಒಂದು ಖುಷಿ ಆಗ್ಬೇಕಲ್ವಾ. ಸೊ ಇವಾಗ್ಲೂ ಗ್ರ್ಯಾಂಡ್ ಆಗಿ ಮಾಡಿದೀವಿ. ಬರ್ತಾರೆ ಖಂಡಿತ ಎಲ್ಲರೂ ಬರ್ತಾರೆ. ನಮ್ಮ ಚಿಕ್ಕಪೇಟೆ, ಶಿವಾಜಿನಗರ ಎಲ್ಲರೂ ಸೇರ್ಬಿಟ್ಟು ಬರ್ತಾರೆ. ಎಲ್ಲಾ ಕಡೆಯಿಂದಾನು ಎಲ್ಲಾರು ಪೊಲಿಟಿಷಿಯನ್, VIPs, VVIPs ಈ ತರ ಬಂದಿ ಹೌದು ನೋಡ್ಕೊಂಡು ಹೋಗ್ತಾರೆ. 5ನೇ ವರ್ಷ ಇದು ಕಂಪ್ಲೀಟ್ ಮಾಡಿದೀವಿ. ಇನ್ನ ಮುಂದೆನೂ ಇದೇ ತರ ಗ್ರ್ಯಾಂಡ್ ಆಗಿ ಮಾಡ್ಕೊಂತ ಇರ್ತೀವಿ. ನಿಮ್ ಸಪೋರ್ಟ್ ನಿಮ್ದೆಲ್ಲಾನು ನಮ್ಗೆ ಇರ್ಬೇಕು. ದಯವಿಟ್ಟು ಎಲ್ಲರೂ ಬರೋ ವರ್ಷದಿಂದ ಎಲ್ಲರೂ ಬನ್ನಿ. ಆಗಿತ್ತು ಇವರೆಲ್ಲರ ಒಂದು ಮಾತು. ವಿಶೇಷವಾಗಿ ಗ್ರಾಮ ದೇವತೆನ ಆರಾಧನೆ ಮಾಡೋ ನಿಟ್ಟಿನಲ್ಲಿ ಮತ್ತೆ ಏರಿಯಾದ ಒಳತಿಗಾಗಿ ಕಾರಣೀಭೂತರಾಗಿರುವಂತಹ ಏರಿಯಾದ ಜನರು ಎಲ್ಲರೂ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದಾರೆ. ವಿಶೇಷವಾಗಿ 4 ದಿವಸಗಳ ಕಾಲ ನಡೆಯುವಂತ ಈ ಒಂದು ಉತ್ಸವದಲ್ಲಿ ಇವತ್ತು ದೀಪಾರಾಧನೆ ನೋಡ್ತಾ ಇದ್ದೀರಾ. ಸೊ ಆಲ್ಮೋಸ್ಟ್ ದೀಪಾರಾಧನೆ, ಅನ್ನ ಸಂತರ್ಪಣೆ ಹಾಗೂ ಪಲ್ಲಕ್ಕಿಗಳ ಮೆರವಣಿಗೆಗಳು, ಎಲ್ಲಾ ತರ ನಮ್ಮ ಸಂಸ್ಕೃತಿನ ಉಳಿಸಿ ಬೆಳೆಸುವಂತ ಎಲ್ಲಾ ಕಲೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಒಂದು ಕೆಲಸಗಳಾಗ್ತಾ ಇದೆ. ವಿಶೇಷವಾಗಿ ಅಣ್ಣಮ್ಮ ದೇವಿ ಅಂದ್ರೇನೆ ದೊಡ್ಡ ಮಟ್ಟದ ಒಂದು ಹೆಸರಿದೆ. ಯಾಕಂದ್ರೆ ಗ್ರಾಮ ದೇವತೆ, ಬೆಂಗಳೂರಿನ ಗ್ರಾಮ ದೇವತೆ. ಹಾಗಾಗಿ ಈ ಒಂದು ಅಣ್ಣಮ್ಮ ದೇವಿ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡ್ಲಿ ಅಂತ ನಮ್ಮ ಚಾನಲ್ ವತಿಯಿಂದ ಮತ್ತೆ ಏರಿಯಾದ ಜನರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾವು ಕೂಡ ಲೈವ್ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇದೀವಿ. ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ನಮಸ್ತೆ. ಅಣ್ಣಮ್ಮ ದೇವಿ ಉತ್ಸವ ಸಮಿತಿಗೆ ಜೈ, ಶ್ರೀ ಅಣ್ಣಮ್ಮ ದೇವಿಗೆ ಜೈ, ಶ್ರೀ ಮುತ್ತೈಲಮ್ಮಗೆ ಜೈ.